ನಮಸ್ತೆ. ಡಿವೈನ್ ಮದರ್ ಲೈಟ್ ಮೆಡಿಟೇಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ 6 ನಿಮಿಷ 6 ಸೆಕೆಂಡ್ಗಳ ಧ್ಯಾನದಲ್ಲಿ ನಾವು ಆ ಜಗನ್ಮಾತೆಯ ಪ್ರೀತಿಯ ಮತ್ತು ಜ್ಞಾನದ ಬೆಳಕನ್ನು ನಮ್ಮ ಹೃದಯದೊಳಗೆ ದಿ ಆರ್ಗನ್ ಹಾರ್ಟ್ ತುಂಬಿಸ್ಕೊಳ್ತಾ ಅಲ್ಲಿ ಆಕೆಯ ಕೃಪೆಯಿಂದ ಹೆಚ್ಚು ಆರೋಗ್ಯಕರವಾದ ಹೃದಯವನ್ನು ನಾವೆಲ್ಲರೂ ಅನುಭವಿಸುವ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಲೆಟ್ಸ್ ಮೆಡಿಟೇಟ್ ಟುಗೆದರ್ ಫಾರ್ 6 minutes 6 seconds. ಈ ರೀತಿ ಪ್ರತಿನಿತ್ಯ ಬೇರೆ ಬೇರೆ ಅಂಗಾಂಗಗಳಿಗೆ, ವಿಷಯಗಳಿಗೆ, ವಿಚಾರಗಳಿಗೆ ಆಕೆಯ ಜ್ಞಾನಧಾರೆಯನ್ನು, ಆರೋಗ್ಯದ ಬೆಳಕನ್ನು ಆಳವಾಗಿ ಅನುಭವಿಸ್ತಾ ಹೆಚ್ಚು ಸಾಮರಸ್ಯವನ್ನು ಮತ್ತು ಶಾಂತಿ, ಪ್ರೀತಿ, ನೆಮ್ಮದಿಯನ್ನು ಸ್ವಾಸ್ಥ್ಯದ ರೀತಿಯಲ್ಲಿ ಅನುಭವಿಸುವ ಪ್ರಯತ್ನವನ್ನು ಮಾಡೋಣ. ಲೆಟ್ಸ್ ಬಿಗಿನ್ ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮೂಲವಾದ ಈ ಪ್ರಕಾಶಮಾನವಾದ ಬೆಳಕು ಅತ್ಯಂತ ಸುಲಭ, ಸರಳವಾಗಿ ನಿಮ್ಮ ಹೃದಯದೊಳಗೆ ಅನುಭವಕ್ಕೆ ಬರುವ ಈ ಬೆಳಕೀಗ ನಿಮ್ಮ ಹೃದಯವನ್ನೇ ಸಂಪೂರ್ಣವಾಗಿ ತುಂಬುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಜಗನ್ಮಾತೆಯ ಈ ಪ್ರೀತಿಯ ಬೆಳಕು, ಶುಶ್ರೂಷೆಯ ಬೆಳಕು ನಿಮ್ಮ ಹೃದಯದೊಳಗೆ ಇಳಿಯುತ್ತಿದ್ದ ಹಾಗೆ ನಿಮ್ಮ ಹೃದಯ ಭಾಗದಲ್ಲಿರುವ ಎಲ್ಲ ನೋವುಗಳನ್ನು ಗುಣಪಡಿಸುತ್ತಾ, ಹೃದಯದಲ್ಲಿ ಆವರಿಸಿರುವ ಭಾರವನ್ನು ಹಗೂರಗೊಳಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ.
ಜಗನ್ಮಾತೆಯ ಈ ದೈವೀ ಬೆಳಕು ನಿಮ್ಮೆಲ್ಲ ಹಳೆಯ ನಕಾರಾತ್ಮಕ ಭಾವನೆಗಳನ್ನು, ಹೃದಯದಲ್ಲಿ ಹೆಪ್ಪು ಕಟ್ಟಿದ ಹಳೆಯ ನೋವುಗಳನ್ನು ಕ್ಷಣ ಮಾತ್ರದಲ್ಲೇ ಕರಗಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಈ ಶಾಂತತೆಯಲ್ಲಿ, ಆಕೆಯ ಪ್ರೀತಿಯಲ್ಲಿ ಅದೆಲ್ಲವೂ ಶಾಂತಿ, ಪ್ರೀತಿ, ಅನುಕಂಪ ಹಾಗೂ ಮಮತೆಯಿಂದ ತುಂಬುತ್ತಿರುವ ಹಾಗೆ ಭಾವಿಸಿ. ನಿಮ್ಮ ಹೃದಯವೀಗ ಆಕೆಯ ದೈವೀ ಬೆಳಕಿನೊಂದಿಗೆ ಹಗೂರವಾಗುತ್ತಿದೆ. ಹೃದಯದ ಅಣು ಅಣುವು ಪ್ರಕಾಶಮಾನವಾದ ಬೆಳಕನ್ನು ಹೊರಸೂಸುತ್ತಿದೆ. ಆಕೆಯ ಮುಗುಳು ನಗೆಯನ್ನು, ಶುಶ್ರೂಷೆಯನ್ನು, ಪ್ರೀತಿಯನ್ನು ಹೃದಯದಂತರಾಳದಲ್ಲಿ ಒಮ್ಮೆ ಅನುಭವಿಸಿ. ನಿಮ್ಮ ಸ್ಥೂಲ ಶರೀರದಲ್ಲಿ, ಹೃದಯದ ಈ ಭಾಗದಲ್ಲಿ ಆಕೆಯ ಕೃಪೆಯ ಬೆಳಕಿನ ಧಾರೆಯು ಪ್ರತಿ ಅಣುವನ್ನು ಪುನಶ್ಚೇತನಗೊಳಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ, ಆನಂದಿಸುತ್ತಾ, ನಿಮ್ಮ ಹೃದಯವು ಆಕೆಯ ಕೃಪೆಯಿಂದ, ಬೆಳಕಿನಿಂದ ಸಂಪೂರ್ಣ ಆರೋಗ್ಯಕರವಾಗಿರುವ ಹಾಗೆ ಭಾವಿಸಿ ಆಕೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸಿ. ಧನ್ಯವಾದಗಳು. ಧನ್ಯವಾದಗಳು. ಇವತ್ತಿನ ಈ ಸುಂದರವಾದ ಅನುಭವವನ್ನು ನೋಡಿದ ನಮಗೆ ಇನ್ನೂ ಆಳವಾದ ಸಂತೋಷವನ್ನು ನಿಮ್ಮ ಸಹಪಾಠಿಗಳು ಸೆಲ್ಫ್ ಲವ್ 365ನಲ್ಲಿ, ಅಂದರೆ ನಮ್ಮ ಇಡೀ ವರ್ಷ ಯಾವತ್ತಾದರೂ ಸೇರಿಕೊಳ್ಬಹುದಾದಂತಹ ಮತ್ತು ಅವತ್ತಿನಿಂದ 365 ದಿನಗಳ ಕಾಲ ಪ್ರತಿನಿತ್ಯ ಔಷಧ ಚಿಕಿತ್ಸೆಯನ್ನು, ಧ್ಯಾನ, ಯೋಗ, ಬ್ರೈನ್ ಟ್ರೈನಿಂಗ್, ಮೈಂಡ್ ಟ್ರೈನಿಂಗ್ನ ಅನುಭವಿಸ್ತಾ ಎಷ್ಟು ಆಳವಾದ ಪರಿವರ್ತನೆಯನ್ನು ಅವರು ವೆಲ್ನೆಸ್ ಪ್ರೋಗ್ರಾಮಿಂಗಲ್ಲಿ ಅನುಭವಿಸಿದ್ದಾರೆ ಅನ್ನೋದನ್ನು ನೀವು ನೋಡಬಹುದು. ಬನ್ನಿ, ಅವರ ಒಂದು ಅಭಿಪ್ರಾಯವನ್ನು ನಾವು ಗಮನಿಸಿ ಅದರಿಂದ ಕೂಡ ಆಳವಾದ ಕಲಿಕೆಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಆ್ಯಂಡ್ ಎಸ್, ನೀವು ಕೂಡ ಈ ಸೆಲ್ಫ್ ಲವ್ 365ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮೊದಲು ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಅದರ ಬಗ್ಗೆ ಫ್ರೀ ವೆಬಿನಾರ್ನ ನೀವು QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಲಿಂಕಲ್ಲಿ ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸೆಲ್ಫ್ ಲವ್ನ ವೆಬಿನಾರ್ನ ಅಟೆಂಡ್ ಮಾಡಬಹುದು. ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ನೀವು 365 ದಿನವೂ 1 ಗಂಟೆಗಳ ಕಾಲ ಮತ್ತು ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸಸ್ಸನ್ನು ನಮ್ಮ ಸೆಲ್ಫ್ ಲವ್ 365 ಪ್ರೋಗ್ರಾಮಲ್ಲಿ ಪಡ್ಬೋದಾಗಿದೆ. ಮತ್ತೆ ನಾಳೆ ಸಿಗ್ತೀನಿ 6 minutes 6 secondsನ ಡಿವೈನ್ ಮದರ್ ಲೈಫ್ ಮೆಡಿಟೇಷನಲ್ಲಿ. ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಸಾರಿ, ನಾನು ಫಸ್ಟ್ ಟೈಮ್ ಒಮ್ಮೆ ಗೊತ್ತಿದ್ಲೆ ನಿಮ್ಗೆ ಕಾಲ್ ನಾನೇ ಮಾಡ್ಬಿಟ್ಟಿದ್ದೆ. ಹೌದಾ? ನೀವ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಆಮೇಲೆ ನನ್ಗೊಂದು ಸೊಲ್ಯೂಷನ್ ಕೊಟ್ಟಿದ್ರಿ. ಹೌದಾ? ಇವಾಗ ನನ್ಗೆ ನಿಮ್ಮನ್ನ ತೋರಿಸಿದ್ದು ಇದೇ ಕೃಷ್ಣ. ಓ, ಥ್ಯಾಂಕ್ ಯು. ಸಿ, ಕೃಷ್ಣ ಇಸ್ ಎವ್ರಿವೇರ್. ಆದ್ರೆ ಏನಂದ್ರೆ ನನ್ ಕಾಲಲ್ಲಿ ನೀರ್ ತುಂಬಿತ್ತು, ನಾನು ನಿಮಗೆ ಹೇಳಿದ್ದೆ. ಸೊ ಇವಾಗ ನೀವ್ ಹೇಳಿದಾಗೆ ಅದ್ರ ಜೊತೆ ದಿನ ಮಾತಾಡದೆ. ಸೊ ಎಲ್ಲಾ ನೀವ್ ಹೇಳಿದ, ಆಮೇಲೆ ಇದು ಬ್ರೈನ್ ಜಿಮ್ ಅಲ್ಲಿ ಇದೀನಿ. ತುಂಬಾ 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 ಹೆಲ್ಪ್ ಆಯ್ತು. ಆಮೇಲೆ ಸೆಲ್ಫ್ ಲವ್ ಅಷ್ಟೇ, ದೇವ್ರನ್ನ ಹಾಕೊಂಡ್ ರುಬ್ತೀವಿ ಅಂತ ನೀವ್ ಹೇಳಿದ್ರಲ್ವಾ, ಅದು ನಾನು ತುಂಬಾ ಮಾಡಿದ್ದೆ. ಆಯ್ತಾ? ನೆಕ್ಸ್ಟ್ ಡೇ ಮಾರ್ನಿಂಗ್ ನಂಗೆ ದೇವ್ರ ಫೋಟೋ ನೋಡ್ಬೇಕಾದ್ರೆ ತುಂಬಾ 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 ಇದಾಯ್ತು. ತುಂಬಾ ಸಾರಿ ಕೇಳಿದೆ ಬಂದ್ಬಿಟ್ಟು ದೇವ್ರ ಹತ್ರ. ಸೊ ನೀವ್ ಹೇಳಿದ್ರೆಲ್ಲ ಮತ್ತೆ ಅದನ್ನ ಇದನ್ ಮಾಡ್ಕೊಂಡೆ. ಆಮೇಲೆ ಒಂದಿನ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ನನ್ನ ಕೃಷ್ಣನ್ ನೋಡ್ಬೇಕು, ಇಲ್ಲಿ ಇದಿದೆ ಅಂತೆ, ಓರಿಸಾ ತರಾನೇ ಮಾಡಿದಾರಂತೆ, ಕರ್ಕೊಂಡೋಗಿ ಅಂತ. ಅವ್ರು ಒಪ್ಕೊಳ್ಳಿಲ್ಲ. ಬಟ್ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಕರೆದಿದ್ದೆ ಕೃಷ್ಣನ್ನೇ. ಬಿಟ್ಟೆ ನಾನು ಅವತ್ತು. ಹೆಂಗ್ ಅನಿಸ್ತು ಅಂದ್ರೆ, ನೀನ್ ಬರ್ದಿದ್ರು ನಾನ್ ಬಂದಿದ್ದೀನಿ ಅನ್ನೋ ಅಂತ ಫೀಲಿಂಗ್ ಆಯ್ತು ನನ್ಗೆ.
ಬಟ್ ಆ ಕಾಲ್ ಮೇಲೆ ನಾನು ವರ್ಕೌಟ್ ಮಾಡಿದ್ಮೇಲೆ ತುಂಬಾ ನಾನು ಇವಾಗ ಫುಲ್ ಫೋಲ್ಡ್ ಮಾಡ್ತಾ ಇದ್ದೀನಿ ಮೇಡಮ್. ವಾವ್. ಫುಲ್ ಫೋಲ್ಡ್ ಮಾಡಿ ಕೂತ್ಕೊಳ್ತಾ ಇದ್ದೀನಿ. ಮತ್ತೆ ನನ್ಗೆ ಏನಾದ್ರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ನೀವು ನೆನಪು ಬರ್ತೀರಾ, ಹಲೋ 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 ಸ್ಟಾಪ್ ಸ್ಟಾಪ್ ಅಂತ. ಸೊ ನಾನು ಆಯ್ತಾ? ಪೊಲೀಸ್ ಆಮೇಲೆ ಒಂದ್ ಆಗ್ಬಿಟ್ಟಿದ್ದೀನಿ ಮಗು ಎಲ್ಲಾರ ನೋಡಿದ್ರು ಮನೆಯಲ್ಲೂ. ನೀವೇ ನೆನಪು ಹಲೋ ಹಲೋ ಬರ್ತೀರಾ. ಅಂತ ಎಲ್ಲರಿಗೂ ಎದುರಿಸ್ಕೊಂಡು. ಅದೇ ಅದೇ. ಸೊ ಆಮೇಲೆ ಒಂದ್ ಮಗು ನೋಡಿದ್ರು ನೀವೇ ನೆನಪು ಬರ್ತೀರಾ. ಅಯ್ಯೋ ಸೊ ಥ್ಯಾಂಕ್ ಯು. ಇವಾಗ ಎಲ್ಲಾದ್ರಲ್ಲೂ ಖುಷಿ ಪಡ್ತಾ ಇದ್ದೀನಿ. ಏನ್ ನೋಡಿದ್ರು ತಕ್ಷಣ ನಿಮ್ಮ ಮಾತುಗಳು ನೆನಪು ಬರುತ್ತೆ. ತಕ್ಷಣ ಪ್ರತಿಯೊಂದು ಆ ಟೈಮಲ್ಲಿ ಅದನ್ನ ಅನುಭವಿಸ್ತಾ ಇದ್ದೀನಿ. ವಾವ್, ಒಂದ್ ಅಡಿಗೆ ಜೀವಂತವಾಗಿರ್ಬೋದು. ಮಾಡ್ತಾ ಇದ್ರು, ಒಂದ್ ಏನ್ ಮಾಡ್ತಾ ಇದ್ರು. ಆಮೇಲೆ ಮತ್ತೆ ನಾನು ಲಲಿತಾ ಸಹಸ್ರನಾಮ ಕಲಿಬೇಕಂದ್ರೆ ನಿದ್ದೆ ಮಾಡ್ಬಿಡ್ತಿದ್ದೆ. ಹ್ಮ್. ಆಮೇಲೆ ಇಷ್ಟು ದೊಡ್ಡದು ನಾನು ಕಲಿಬೇಕಾ ಅಂತಿದ್ದೆ ಎಲ್ಲ. ಆದ್ರೆ ಈ ಕ್ಲಾಸ್ ಸೇರಿದ್ಮೇಲೆ ಫುಲ್ ಸೂಪರ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಧೈರ್ಯವಾಗಿ ಅರೆ ವಾ. ಕಲ್ತ್ಕೊಂಡ್ಬಿಟ್ಟು. ಸೊ ಮತ್ತೆ ಯಾರ ಬಗ್ಗೆನೂ ಮಾತಾಡದೇ ಇರೋದು ಅದಂತೂ ತುಂಬಾ ಇಷ್ಟ ಆಯ್ತು ಮೇಡಮ್. ನಾವು ವಿದೌಟ್ ನಾಲೆಜ್ ಮಾಡ್ತೀವಿ ಆ ತಪ್ಪನ್ನು. ತುಂಬಾ ಯಾರನ್ನಾದ್ರೂ ಒಬ್ಬರು ನೋಡಿದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದು ಮಾಡೋದು. ಬಟ್ ತುಂಬಾ 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 ಹೆಲ್ಪ್ ಆಯ್ತು. ಇವಾಗ ಆಸ್ ಇಟ್ ಇಸ್ ಸುಮ್ನೆ ನೋಡ್ತೀವಿ, ನೋ ಥಾಟ್ಸ್. ಅರೆ ವಾ. ಬಟ್ ಬ್ರೈನ್ ಜಿಮ್ ಅಂತ ತುಂಬಾ ಚೆನ್ನಾಗಿದೆ. ಮತ್ತೆ ನನ್ನ ಕಸಿನ್ ತುಂಬಾ ನೋವಿನಲ್ಲಿದ್ಲು. ನೀವು ಲಾಸ್ಟ್ ವೀಕ್ ಅವಳನ್ನ ಕರೆದ್ರಿ, ಕೆನಡಾ ಅಲ್ಲಿದ್ದಾಳೆ ನೋಡಿ. ಅವಳಿಗೆ ತುಂಬಾ ಹೆಲ್ಪ್ ಆಯ್ತು. ವಾವ್. ಅವಳು ಲೈಫ್ ಮೇಲೆ ಆಸೆನೆ ಬಿಟ್ಟಿದ್ಲು, ಬಟ್ ನಿಮ್ ಕ್ಲಾಸ್ ಇಂದ ಅವಳಿಗೆ ತುಂಬಾ ತುಂಬಾ ಹೆಲ್ಪ್ ಆಯ್ತು. ಸೊ ನಾನು ಇವಾಗ ಇನ್ನೊಂದ್ ಇಬ್ರು 3 ಜನರಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಮಾತ್ರ ಸರಿ ಹೋಗೋದಲ್ಲ, ನಮ್ ಸುತ್ತಲೇ ಇರೋರು ಎಲ್ರೂ ಸರಿ ಹೋಗ್ಬೇಕು ಅಂತ. ಸೊ ಅವಾಗ ನಮ್ಗೆ ಖುಷಿ ಜಾಸ್ತಿ. ಸೊ ನೋಡಿ, ಅದಕ್ಕೆ ಅದರಿಂದ ಹೆಣ್ಮಗು ಅಂದ್ರೆ ಸ್ಪೆಷಲ್. ಆಕೆಗೆ ಹೌದು. ಅಂದ್ರೆ ಒಂಚೂರು ಅಡುಗೆ ಮಾಡಿದ್ರು ಒಂದಿಬ್ರು ಕೊಡೋಣ ಅನ್ಸುತ್ತೆ. ಅದು ಎಂಥ ವಿಶೇಷ ಗುಣ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿದ್ದಾನೆ. ಸೊ ವಿ ಶುಡ್ ಬಿ ಸೋ ಪ್ರೌಡ್ ಟು ಬಿ ಅ ವುಮೆನ್, ಅ ಲೇಡಿ ಅಲ್ವಾ. ವಿಶೇಷವಾಗಿ ಇವತ್ತು ಕೊಟ್ಟಿರೋ ಗುಣ ಕೃಷ್ಣನ್ಗೆ ಅದು, ರಿಯಲಿ. ಸಾರಿ ಇವತ್ತು ಕೃಷ್ಣನ್ಗೆ ಹೇಳಿದೆ, ನನ್ನನ್ನು ಮಾತಾಡ್ಸ್ತಾರೆ ಐ. ಇವತ್ತು ಅಂತ. ಸೋ ಬ್ಯೂಟಿಫುಲ್. ಆದ್ರೆ ಹೋದ್ವಾರ ಅವಳನ್ನ ಮಾತಾಡ್ಸಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವಳಿಗೆ ತುಂಬಾ ನೆಸೆಸರಿ ಇತ್ತು. ಮತ್ತೆ ನನ್ಗೆ ಇನ್ನೊಂದು ಏನ್ ಖುಷಿ ಅಂದ್ರೆ, ನೀವು ಮಾತಾಡ್ಸದೇ ಇದ್ರು ಡೈಲಿ ನಮ್ಮ ಮನೆಗ್ ಬರ್ತಿರಲ್ಲ, ಅರೆ ವಾ. ಗುಡ್ ಮಾರ್ನಿಂಗ್ ಹೇಳ್ತಿರಲ್ಲ, ಅಷ್ಟು ಸಾಕು ಥ್ಯಾಂಕ್ ಯು ಬಿಡು ಅಮ್ಮ, ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು. ಇಟ್ಸ್ ಅ ಪ್ಲೆಜರ್. ತುಂಬಾ ಖುಷಿ ಇಟ್ಸ್ ಆಯ್ತು ಮೇಡಮ್. ಆನರ್. ಹೆಲ್ತ್ ಅಲ್ಲಿ ತುಂಬಾ ಇದಾಗಿದೆ. ಮತ್ತೆ ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಒಳ್ಳೆ ನಿದ್ದೆ ಬರ್ತಾ ಇದೆ. ಮಲಗಿದ ತಕ್ಷಣ ಇವಾಗ ಯಾವ ಥಾಟ್ಸು ಬರಲ್ಲ, ನಿದ್ದೆ ವಾವ್. ಬರತ್ತೆ. ಮತ್ತೆ ಮಗಂದು ಸ್ವಲ್ಪ ನಂಗೆ ಒಂದು ಕ್ರಿಕೆಟ್ ಅಲ್ಲಿ ಇದ್ದ ಮತ್ತೆ ಇದ್ರಲ್ಲಿದ್ದ ಭಯ ಇತ್ತು. ಬಟ್ ಇವಾಗ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ನೀವ್ ಹೇಳಿದಂಗೆ ಎಲ್ಲ ಅದು ಒಪ್ಪಿಸ್ಬಿಟ್ಟು ನಾನ್ ಇವಾಗ ಆರಾಮಾಗಿದ್ದೀನಿ. ಯಾರ ಬಗ್ಗೆ ಟೆನ್ಷನ್ ಇಲ್ಲ. ನೀವ್ ಹೇಳಿದಂಗೆ ಹಸ್ಬೆಂಡ್ ಅಂತ ಹೇಳಿದ್ರಲ್ಲ, ಗುಡ್ ಮಾರ್ನಿಂಗ್ ಹೇಳಲ್ಲ. ಇವಾಗ ನಾನು ಕೇಳಿ ಕೇಳಿ ಹೇಳಿಸ್ಕೊತೀನಿ. ನೀವ್ ಹೇಳಿದಿರಲ್ಲ, ಇಲ್ಲ ಇಲ್ಲ ಹೇಳ್ಬೇಕು, ನನಗ್ ಬೇಕು ಹೇಳ್ಬೇಕು ಅಂತ ಹೇಳ್ಸ್ಕೊತೀನಿ. ವುಮೆನ್ಸ್ ಡೇ ದಿನನೂ ಅಷ್ಟೇ ಎಲ್ಲಾ ಫ್ರೆಂಡ್ಸ್ ಫೋನ್ ಮಾಡಿ ನಮ್ಗೋಸ್ಕರ ನಾವ್ ಬದುಕೋಣ. ಅವತ್ತು ಇಂಡಿಯಾ ಕ್ರಿಕೆಟ್ ಇತ್ತು ನೋಡಿ, ವರ್ಲ್ಡ್ ಕಪ್, ಬೇಡ ನಮ್ಗೋಸ್ಕರ ನಾವ್ ಬದುಕೋಣ ಅಂತ ಎಲ್ಲ ಆಫ್ ಮಾಡಿ, ಫೋನ್ ಟಿವಿ ಆಫ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ಮೇಡಮ್. ಸೊ ವಾವ್. ಅದಕ್ಕೆ ಎಲ್ರು ಕೇಳಿದ್ರು, ಅವತ್ತು ಏನ್ ನೀವ್ ಗೆಟಿಂಗ್ ಇಷ್ಟೊಂದು ಗೂಸ್ ಚೇಂಜ್ ಬಂಪ್ಸ್. ಆಗ್ತಾ ಇದ್ರಿ. ಹಾ, ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಈ ತರ ಮೇಡಮ್ ಸಿಕ್ಕಿದ್ದಾರೆ, ಅದರಿಂದ ನನ್ಗೆ ಇದೆಲ್ಲ ಆಗ್ತಾ ಇದೆ ಅಂತ. ಸೊ ಅಂದ್ರೆ ಇವತ್ತು ತುಂಬಾ 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 ಖುಷಿ ಆಯ್ತು. ಬಟ್ ಮಗನು ನೀವ್ ಹೇಳ್ದಂಗ್ ನಾನು ಯಾವ್ದಕ್ಕೂ ಫೋರ್ಸ್ ಮಾಡ್ತಾ ಇಲ್ಲ. ನೀವ್ ಈಗ ತಾನೇ ಹೇಳಿದ್ರಲ್ಲ, ಹಸ್ಬೆಂಡ್ ಮಾಡಿಲ್ಲ ಅಂದ್ರೆ ನಾಳೆ ಬಂದಿರೋ ಸೊಸೆ ಕೂಡ ಪಾಪ ಹೌದು. ಬೇಜಾರ್ ಮಾಡ್ಕೋಬಾರ್ದು ಅಂತ ಅವನಿಗೆಲ್ಲ ಹೇಳ್ಕೊಡ್ತಾ ಇದೀನಿ. ನೀನ್ ಹಿಂಗ್ ಮಾಡ್ಬೇಕು, ಈ ತರ ಹೇಳ್ಬೇಕು, ಈ ತರ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದೀನಿ. ಹೌದಮ್ಮ. ಅದು ತುಂಬಾ ಆಕ್ಚುಲಿ ಖುಷಿ ಆಯ್ತು. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಅವ್ರ ನಾನು ಮತ್ತೆ ಎಲ್ಲಾದ್ರೂ. ನಾನು ಎವ್ರಿ ಹಾ, ಹೇಳಿ 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 ಸಂಡೇ ಕೇಳಿ. ಟ್ರಿಪ್ ಹೋಗ್ತಾ ಇದೀನಿ ಮೇಡಮ್. ನೀವ್ ಹೇಳ್ದಂಗೆ ನೇಚರ್ ತುಂಬಾ ತುಂಬಾ ಅನುಭವಿಸ್ತಾ ಇದೀನಿ. ತುಂಬಾ ವಾವ್. ಖುಷಿ ಕೊಡ್ತಾ ಇದೆ ಮನ್ಸಿಗೆ. ಸೊ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂದ್ರೆ ತಪ್ಪಂತ ಉಲ್ಟಾ ಆಗಿದಂಗೆ ಅರೆ ವಾ. ಒಂಥರ. ಮತ್ತೆ ಯಾವ ಟೆಂಪಲ್ ಹೋದ್ರು, ಇನ್ನೊಂದ್ ಮೇಡಮ್, ನಾನು ನೀವು ತುಂಬಾ ತಿರುವಣ್ಣಾಮಲೈ ಬಗ್ಗೆ ಹೇಳ್ತಾ ಇದ್ರಿ. ಅಲ್ಲಿ ಎಷ್ಟೇ ಹೋಗಿ ಬಂದಿದ್ದೀನಿ ನಾನು, ಯಾವ ಅನುಭವನೂ ಮಾಡಿರ್ಲಿಲ್ಲ ನೀವು ಹೇಳಿದಾಗೆ. ಅಯ್ಯೋ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಅಂತ ಲಾಸ್ಟ್ ವೀಕ್ ನಮ್ಮ ಹಸ್ಬೆಂಡ್ ಹತ್ರ ಗಲಾಟೆ ಮಾಡಿ ನಂದಿ ಟೆಂಪಲ್ ಹತ್ರ ಕರ್ಕೊಂಡು ಹೋದ್ರೆ, ಅಲ್ಲಿ ಅರುಣಾಚಲೇಶ್ವರ ಅಂತ ಬರ್ದ್ಬಿಟ್ಟಿದ್ರು. ಅಬ್ಬಾ. ನಂಗೆ ತುಂಬಾ ಭೋಗಿ ನಂದೀಶ್ವರ ಟೆಂಪಲ್ಗೆ ಹೋದ್ರೆ ಫಸ್ಟ್ ಅರುಣಾಚಲೇಶ್ವರ ಅಂತ ಅಲ್ಲಿ ಹಾಕಿದ್ರು. ಓ. ನಂಗೆ ನೀವೇ ಕರ್ಕೊಂಡು ಹೋದಷ್ಟು ಖುಷಿ ಅಯ್ಯೋ ಆಗೋಯ್ತು. ಥ್ಯಾಂಕ್ ಯು ಅಮ್ಮ. ಖಂಡಿತ ನೆಕ್ಸ್ಟ್ ಟೈಮ್ ನಾನು ನಿಮ್ ಜೊತೆ ಬರ್ತೀನಿ. ಮತ್ತೆ ಬನ್ನಿ ಅಮ್ಮ. ನಾನು ಇದಕ್ಕೆ ಅಮರ್ನಾಥ್ ಬುಕ್ ಮಾಡಿದ್ದೆ, ಓ. ಆ ಕ್ಯಾನ್ಸಲ್ ಮಾಡು ಅಂತ ನಮ್ ಹಸ್ಬೆಂಡ್ ಅಂದ್ರು. ನನ್ಗೂ ಥಾಟ್ ಬಂದಿತ್ತು, ಬಟ್ ನಿಮ್ ಕ್ಲಾಸ್ ಸಿಕ್ ಮೇಲೆ ಇಲ್ಲ. ನೀವ್ ಹೇಳಿದ್ರಲ್ಲ, ಎಲ್ಲಿ ದೇವ್ರಿಗೆ ಹೋದ್ರು ಅವ್ನ್ ಕರ್ಸ್ಕೋಬೇಕತ್ತಿದ್ರೆ ಅವ್ನು ಹಿಂಗಾದ್ರೂ ಕರ್ಸ್ಕೊಳ್ತಾನೆ, ಅಲ್ಲಿ ಕಷ್ಟಗಳಾಗಲ್ಲ ಅಂತ ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ. ನಿಮ್ದು ಯೂಸ್ ಮಾಡಿದ್ಮೇಲೆ ನನ್ ಕಾಲ್ ಬೆಂಡ್ ಆಗ್ತಾ ಇದೆ, ವಾಕಿಂಗ್ ಶುರು ಮಾಡಿದೀನಿ. ಮಾರ್ನಿಂಗ್ ವಾಕ್ ಅಂತೂ ನೀವ್ ಹೇಳ್ಕೊಟ್ಟಿದ್ದು ತುಂಬಾ 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 ಚೆನ್ನಾಗಿದೆ. ಒಂದಕ್ಕಿಂತ ಒಂದು. ನಿನ್ನೆ ಆ ಸರ್ಕಲ್ ಅಲ್ಲಿ ಕೂತಿರೋದು ಎಲ್ಲಾಕ್ಕಿಂತ ನಂಗೆ ಇವಾಗ ದೇವ್ರ ಫೋಟೋ ಮುಂದೆ ನಿಂತ್ರೆ ತುಂಬಾ ನಗು ಬರುತ್ತೆ. ನಾನು ಅವಾಗ ಅರಿವಿದ್ಲೆ ಯಾವ ತರ ನಿನ್ ಜೊತೆ ಅಲ್ಲ. ನಡ್ಕೊಂಡಿದ್ದೆ ಅಂತ ಅಬ್ಬಾ. ಹೇಳ್ಬಿಟ್ಟು. ಬಟ್ ತುಂಬಾ 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 ಥ್ಯಾಂಕ್ಸ್ ಮೇಡಮ್. ಅಯ್ಯೋ ಅಮ್ಮ, ಥ್ಯಾಂಕ್ ಯು ಅಮ್ಮ. ನೀವಿಷ್ಟು ಎಂಜಾಯ್ ಮಾಡ್ತಾ ಇರೋದೇ ಒಂಥರ ದೇವ್ರ ಪ್ರಸಾದ ಇಲ್ಲ, ಸಿಗ್ದಂಗೆ ಆಯ್ತು. ನಂಗೆ ಒಂಥರ ರೀಬರ್ತ್ ಸಿಕ್ಕಿದೆ. ಯಾವ್ದು ಹಳೇದೆಲ್ಲಾನು ಇವಾಗ ನಿನ್ನೆನೂ ನೀವ್ ಹೇಳಿದ್ರಿ, ಕೆಲವೊಂದು ಬೇಜಾರಿತ್ತು ಬೇರೆಯವ್ರದ್ದು, ನೀವ್ ನಿನ್ನೆ ಹೇಳಿದ್ರಿ.
ಸೊ ಅದ್ ನಮ್ದು ಕರ್ಮ ಕಳಿಯೋದಕ್ಕೋ ನಾವು ಅನುಭವಿಸೋದು ಏನೋ ಇತ್ತೇನೋ ಅದಕ್ಕೆ ಅವ್ರು ಆ ತರ ಬಿಹೇವ್ ಮಾಡಿದಾರಂತ ಅದಂತೂ ನಂಗೆ ತುಂಬಾ ಇಷ್ಟ ಆಗೋಯ್ತು. ಹೌದಮ್ಮ. ಸೊ ಅದು ಕೂಡ ನನ್ಗೆಲ್ಲ ಬಿಟ್ಟೋಯ್ತು. ಬಟ್ ದಿನ ದಿನ ನೀವ್ ಹೇಗಂದ್ರೆ ಫುಲ್ ವಾಶ್ ಔಟ್ ಮಾಡಿ ಒಂದು ಮಗುವಿಂದನೂ ಬೆಳೆಸ್ತಾ ಇದ್ದೀನಿ. ಥ್ಯಾಂಕ್ ಯು, ದಟ್ಸ್ ಸೋ ಮತ್ತೆ ನನ್ ಬ್ಯೂಟಿಫುಲ್. ಗಿಡದಲ್ಲಿ ತುಂಬಾ ಹೂ ಬಿಡ್ತಾ ಇದೆ. ದಿನಾ ಹೋಗಿ ಮಾತಾಡ್ತೀನಿ, ನೀರ್ ಹಾಕ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ಅತ್ತೆ ಮಾವ ಅದು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ಮೇಡಮ್, ನಮ್ಮ ಅತ್ತೆ ಮಾವ ಮಲ್ಲೇಶ್ವರಂ ಅಲ್ಲಿ ಒಳ್ಳೆ ಮನೆ ಮಾಡ್ಕೊಟ್ಟೋಗಿದ್ದಾರೆ. ವಾವ್. ಸೂರ್ಯನೇ ನನ್ನ ನೋಡಕ್ ಒಳಗಡೆ ಬರ್ತಾರೆ. ಅಯ್ಯೋ. ಸೂರ್ಯ ಚಂದ್ರ ಎಲ್ರು ಬರ್ತಾರೆ. ಆಮೇಲೆ ನಾನು ಎಲ್ಲಾ ಫ್ರೆಂಡ್ಸ್ ಸೇರಿಸ್ಕೊಂಡು ನಿಮ್ದು ಮೆಡಿಟೇಷನ್ ಮಾಡಿದೆ, ಮೂನ್ ಓ ಮೆಡಿಟೇಷನ್. ವಾವ್. ಅವ್ರಿಗೆ ಫುಲ್ ಮೂನ್ ತುಂಬಾ ಇಷ್ಟ ಮೆಡಿಟೇಷನ್, ಆಯ್ತು. ದಟ್ಸ್ ಸೋ ಎಲ್ರು ನಮ್ ಬ್ಯೂಟಿಫುಲ್. ಟೆರೆಸ್ ಮೇಲೆ ಕೂತು ದೇವ್ರಿಗೆ ನೈವೇದ್ಯ ಇಟ್ಟು ನಾವು ವಾವ್ ಮೆಡಿಟೇಷನ್ ಮಾಡಿ ಕೈ ತುತ್ತೆಲ್ಲ ತಿಂದ್ವಿ. ವಾವ್. ಅವರೆಲ್ಲ ಆಮೇಲೆ ಫೋನ್ ಮಾಡಿ ನೆಕ್ಸ್ಟ್ ಡೇ ಹೇಳಿದ್ರು, ಇಲ್ಲ ನಿಮ್ ಮನೇಲಿ ನಮ್ಗೆ ಒಂಥರ ವೈಬ್ಸ್. ತುಂಬಾ ಚೆನ್ನಾಗ್ ಆಯ್ತು ನಮ್ಗೆ ಅಂತ ಅರೆ ವಾ. ಹೇಳ್ಬಿಟ್ರು. ಫುಲ್ ಆ, ಇದು ವುಮೆನ್ಸ್ ಅದಕ್ಕೆ ಡೇಗೆ ಒಂದು ಫ್ರೀ ಕ್ಲಾಸ್ ಮಾಡಿದ್ವಲ್ಲ, ಅದ್ ಮಾಡಿದ್ರಾ? ಅದು ಮಾಡಿದೆ ಮೇಡಮ್. ಅದ್ ಮಾಡಿ ಆಮೇಲೆ ನಾನು ಸೆಲೆಬ್ರೇಟ್ ಮಾಡಿದ್ದು. ಅರೆ ವಾ, ಆಸಮ್. ಹ್ಮ್ ಅವತ್ತು ಫುಲ್ ಎಲ್ಲ ಡ್ರೆಸ್ ಮಾಡ್ಕೊಂಡು ನಮ್ದೇ ಊಟ, ನಮ್ದೇ ಚಾಯ್ಸ್, ಎಲ್ಲ ನಮ್ದೇ. ತುಂಬಾ ಚೆನ್ನಾಗಿ ಅನುಭವಿಸಿದ್ವಿ ಆದ್ರೆ. So, ದಟ್ಸ್ ತುಂಬಾ ಸೋ ತುಂಬಾ ತುಂಬಾ ಬ್ಯೂಟಿಫುಲ್. ಓ ಮೈ ಸಾರಿ ನಿಮ್ಗೆ ತುಂಬಾ ಗಾಡ್. ಟೈಮ್ ತಗೊಂಡೆ. ನೋ, ಐ ಮೀನ್ ನೋಡಿ, ಅದೇ ನಾನು ಹೇಳಿದ್ದು, ಎಂಥ ಮೆಂಟರ್ ಟೀಚರ್ಗೂ ವಿದ್ಯಾರ್ಥಿಗಳು ಅದನ್ನು ಹೇಗೆ ತಗೊಳ್ತಾ ಇದ್ದಾರೆ ಗೊತ್ತಾಗದೇ ಇದ್ರೆ ನಮಗೆ ಕ್ಲಾರಿಟಿ ಇರಲ್ಲ. ಯಾಕಂದರೆ ನಾವು ಏನೇನೋ ಕಲ್ತಿರ್ತೀವಿ, ಯಾವ ಟ್ರ್ಯಾಕಲ್ಲಿ ಹೋಗ್ತಿದೆ ನಮಗೆ ಗೊತ್ತಾಗಲ್ಲ ಒಂದೊಂದ್ಸತಿ ಅಲ್ವಾ. ಹೌದು ಅದರಿಂದ ನಿಮ್ಮ ಫೀಡ್ಬ್ಯಾಕು, ಕಂಪ್ಲೇಂಟ್ಸು, ಅಪ್ರಿಸಿಯೇಷನ್ನು, ಕರೆಕ್ಷನ್ನು ನಮಗೆ ತುಂಬ ಮುಖ್ಯ ಅಮ್ಮ. ಯಾಕಂದರೆ ನೀವು ಒಂದು ಹೇಳೋದು, ಈಗ ನೋಡಿ ರೇಷ್ಮಾ ಅವ್ರು ಒಂದೇನೋ ಪ್ರಾಬ್ಲಮ್ ಹೇಳಿದ್ರು, ಅದು ಎಷ್ಟು ಜನಕ್ಕಿರುತ್ತೆ ಪ್ರಾಬ್ಲಮ್, ಅದು ಹೌದು ಎಲ್ಲರಿಗೂ ಮೇಡಮ್. ಸಾಲ್ವ್ ಆಗುತ್ತೆ. ಸೊ ಇಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಇಲ್ಲ, ಫೀಡ್ಬ್ಯಾಕ್. ನೀವು ಎಲ್ಲರನ್ನೂ ಮಾತಾಡಿಸಿದ್ರಲ್ಲಿ ನಮ್ಗೆ ತುಂಬಾ ಉತ್ತರಗಳು ಸಿಗತ್ತೆ, ಹೌದಮ್ಮ, ಹೌದಮ್ಮ. ತುಂಬಾ ಆನ್ಸರ್ ಸಿಗುತ್ತೆ. ನಂಗೆ ಖುಷಿ ಅಂದ್ರೆ ನಮ್ಮ ಹಸ್ಬೆಂಡ್ ಹತ್ರ ದುಡ್ಡು ಅಯ್ಯ ಬೇಡ ಹೋಗು ಅಂತಿದ್ದೆ, ಇವಾಗಿಲ್ಲ, ಎಲ್ಲಾನು ಕಿತ್ಕೊಳ್ತೀನಿ. ಇಲ್ಲ, ನೀವು ನನಗಿದು ಹಕ್ಕು, ನನಗಿದು ಬೇಕು. ಓಕೆ, ನಾನು ಇದನ್ನ ಮೊನ್ನೆ ನಮ್ಮ ನನ್ನ ಹಸ್ಬೆಂಡ್ ಕ್ಲೇಮ್ ಅಮ್ಮ ಮಾಡಿ ಹೇಳಿದ್ರು, ತೋರಿಸ್ತೀನಿ. ನನ್ನ ಅಮ್ಮ ಹೇಳಿದ್ರು, ನೀನು ಹಸ್ಬೆಂಡ್ ಮನೆ ಬಿಟ್ಟು ಬರ್ತೀಯ ಅಮ್ಮನ ಮನೆ ಬರಲ್ಲ, ನಾನು ಹಂಗೆಲ್ಲ ಅಲ್ಲೇ ಇದ್ಬಿಟ್ಟು ನನ್ನ ರೈಟ್ಸ್ ಎಲ್ಲ ನಡೆಸ್ಬೇಕು ನಾನು ಆಸಮ್. ಅಂತ. ಸೊ ಏ, ಮಗನ ಹತ್ರನು ನೀನ್ ನನ್ನನ್ನು ಹೀಗೆ ನೋಡ್ಕೋಬೇಕು, ಹೌದು. ನನಗಿದ್ ಬೇಕು, ಎಸ್, ತಂದ್ಕೊಡು ಅಷ್ಟೇ. ಎಸ್, ಇಷ್ಟು ಎಸ್. ದಿನ ನಾನು ಅಯ್ಯೋ ಅವ್ರ ಹೆಂಗಾರ ಇರ್ಲಿ, ನನ್ ಡ್ಯೂಟಿ ನಾನ್ ಮಾಡೋಣ. ನಾನು ತುಂಬಾ ಮತ್ತೆ ಒಂದು ವುಮೆನ್ಸ್ ಡೇ ಮೇಡಮ್ ನಾನು ಅಬ್ಸರ್ವ್ ಮಾಡಿದೆ, ಒಂದ್ 20 ಜನ ಸೇರಿದ್ವಿ. ಎಲ್ರು ನಾನು ಇದು ತ್ಯಾಗ ಮಾಡಿದೆ, ನಾನು ಇದು ಸಫರ್ ಆದೆ, ಆದ್ರೂ ಹ್ಮ್. ನನಗ್ ಬೆಲೆ ಇಲ್ಲ. ಎಲ್ರು ಹೇಳೋದ್ ಕೇಳಿ ನಾನು ಅನ್ಕೊಂಡೆ, ಅಪ್ಪಾ ಇವ್ರಿಗೆಲ್ಲರಿಗೂ ಕ್ಲಾಸ್ ಸಿಗ್ಬೇಕದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಏನ್ ತ್ಯಾಗ ಮಾಡಿದ್ರೆ ಫಸ್ಟ್ ನನ್ಗೋಸ್ಕರ ಮಾಡ್ಕೊಂಡು ನಾನ್ ಅಲೈವ್ ಆಗಿದ್ದು ಬೇರೆಯವ್ರಿಗೆ ಮಾಡ್ತಾ ಇದೀನಿ. ಮತ್ತೆ ನನ್ಗೆ ನಾನು ಕನ್ನಡ ಮೀಡಿಯಂ ಓದಿದ್ದು, ನಾನು ಇಂಗ್ಲಿಷ್ ಕಲಿಬೇಕು ಅಂತಿತ್ತು. ಬಟ್ ಇವಾಗ ನಿಮ್ ಕ್ಲಾಸ್ ಇಂದ ತುಂಬಾ ತುಂಬಾ ಕಲಿತಾ ಇದ್ದೀನಿ. ಓ ನಮ್ಮ ಹಸ್ಬೆಂಡ್ ಕೇಳಿದ್ರು, ಇಂಗ್ಲಿಷು ಈ ಕೂಡ. ವರ್ಡ್ ಎಲ್ಲಿ ಕಲ್ತಿಯಾ, ಈ ಓ ವರ್ಡ್ ಎಲ್ಲಿ ಮೈ ಕಲ್ತಿಯಾ ಗಾಡ್. ನೀನು ಅಂತ ಹೇಳ್ಬಿಟ್ಟು. ನಂಗೆ ಪಾಪ ಪ್ರಜ್ಞೆ ಕಾಡುತ್ತೆ ಒಂದೊಂದ್ಸತಿ, ಅಯ್ಯೋ ನಾನು ಇಂಗ್ಲಿಷ್ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ. ಸೊ ನೀವು ಇಲ್ಲ ಮೇಡಮ್, ಇಂಗ್ಲಿಷ್ ತುಂಬಾ ಹೆಲ್ಪ್ ಆಯ್ತು ಖುಷಿ ಅಂತ ಆಗುತ್ತೆ. ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇಲ್ಲ, ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡಿದ್ದು ಎರಡು ನನಗೆ ಇಲ್ಲೇ ಸಿಕ್ತು ಅಂತ. ಥ್ಯಾಂಕ್ ಯು ಅದಕ್ಕೆ ನಾನು ಸೋ ಬರತ್ ತೆಗಿತಾ ಇದ್ದೀನಿ, 2 ಬುಕ್ ಮಾಡ್ಕೊಂಡಿದೀನಿ. ಸೊ ಆಸಮ್. ಎಲ್ಲಾನು ಬರತ್ ತೆಗಿತಾ, ನೀವ್ ಹೇಳ್ದಂಗ ಆ ಕಲರ್ ಸ್ಕೆಚ್ ಪೆನ್ ಹಾಕ್ಬಿಟ್ಟೆ ನಾನು ಬರಿತಾ ಇದ್ದೀನಿ. ಅರೆ ವಾಹ್. ಆಹ್. ತುಂಬಾ ತುಂಬಾ ನೀವು ಒಬ್ಬರನ್ನ ಸರಿ ಮಾಡಿದ್ರು ಅದರಿಂದ ತುಂಬಾ ಜನರು ಸರಿ ಹೋಗ್ತಾರೆ ಅಂತ ಓ ನನ್ಗೆ ತುಂಬಾ ಥ್ಯಾಂಕ್ ಖುಷಿ ಆಗೋಯ್ತು. ಥ್ಯಾಂಕ್ ಯು ಅಮ್ಮ, ರಿಯಲಿ ರಿಯಲಿ ಇವಾಗ ಮೀನ್ಸ್ ಅ ನನಗ್ ಲಾಟ್. ಕೋಪ ಕಮ್ಮಿ ಆಗಿದೆ, ಮನೇಲಿ ಎಲ್ರಿಗೂ ಕೋಪ ಕಡಿಮೆ ಆಗಿದೆ. ಸೊ ಅಲ್ವಾ? ಎಲ್ರು ಚೇಂಜ್ ಆಗ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ, ಸೋ ಟ್ರೂ. ತುಂಬಾ ತುಂಬಾ ಥ್ಯಾಂಕ್ಸ್ ನನ್ಗೆ ಈ ಓ ಅವಕಾಶ ಮೈ ಗಾಡ್, ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ಅಮ್ಮ, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಅಂದರೆ ನೋಡಿ, ಸಣ್ಣ ಸಣ್ಣ ವಿಷಯಗಳು ಅಂತ ಅಂದ್ಕೊಳ್ತೀವಿ ಚರ್ಚೆ ಮಾಡ್ಬೇಕಾದ್ರೆ, ಎಷ್ಟು ಆಳವಾಗಿ ಅದು ನಮಗೆ ಸಹಾಯ ಆಗುತ್ತೆ. ತುಂಬ ಖುಷಿ ಆಯಿತು. ಎಸ್. ಇನ್ನೊಂದು ಮೇಡಮ್, ಬಟ್ ನೀವು ಹಾಕೋ ಸಾಂಗ್ ಮೊದ್ಲು ಎಷ್ಟೋ ಸತೆ ಕೇಳಿದೀವಿ, ಅದ್ರ ಮೀನಿಂಗೇ ಗೊತ್ತಿರ್ಲಿಲ್ಲ. ಬಟ್ ನೀವು ಹಾಕಿದ್ಮೇಲೆ ಇದೆ ನೋಡಿ, ಅದ್ರ ಮೀನಿಂಗು ಒಂದು ಜೀವಾನೇ ಕೊಡ್ತಾ ಇದೆ ಅಷ್ಟೇ. ಅಯ್ಯೋ ಥ್ಯಾಂಕ್ ಯು ಅಮ್ಮ. ಪ್ರತಿಯೊಂದು ಸಾಂಗು ಅಷ್ಟೇ, ತುಂಬಾ ಜೀವ ಕೊಡ್ತಾ ಇದೆ. ಇವಾಗ ಯಾವ್ದನ್ ಕೇಳಿದ್ರು ಅಲೈವ್ ಆಗಿ ಅದ್ರಲ್ಲಿ ಏನೋ ಒಂದ್ ಇದೆ ಅಂತ ತಿಳ್ಕೊಂಡು ನಾನು ಕೇಳ್ತಾ ಇದ್ದೀನಿ. ವಾವ್. ಬಟ್ ನಿಮಿಷ ನಿಮಿಷನು ಜೀವಂತವಾಗಿ ಬದುಕ್ತಾ ಇದೀವಿ ಇವಾಗ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅಮ್ಮ. ಮತ್ತೆ ಎಲ್ಲಾ ಸಚ್ ಅ ಕಡೆ ಡ್ಯಾನ್ಸ್ ಪ್ಲೆಜರ್. ಮಾಡ್ತೀನಿ, ಮುಂಚೆ ಡ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ. ಹೌದಾ? ತುಂಬಾ ಡ್ಯಾನ್ಸ್ Oh ಮಾಡ್ತಾ my ಇದ್ದೀನಿ. God. Awesome. That's fantastic. I mean, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್. ರಿಯಲಿ 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 ನಿಜವಾಗ್ಲೂ ತುಂಬಾ ಖುಷಿ ಆಯ್ತಮ್ಮ ನಿಮ್ಮ ಹತ್ರ ಮಾತಾಡಿ. ಒಂದು 2 ವಿಷಯ ಹೇಳ್ತೀನಿ. ನೀವು ಹೇಳಿದ್ದು ತುಂಬ ಅಪ್ರಾಪ್ರಿಯೇಟ್. ಏನು ಅಂತಂದರೆ, ಮಕ್ಕಳಿಗೆ ವಿಚಾರಗಳನ್ನು ಗಮನಿಸೋದನ್ನು ಅಮ್ಮ ಹೇಳ್ಕೊಡ್ಬೇಕು. ಅಂದರೆ ಬರೀ ಓದೋದು ಅಥವಾ ಈ ಥರ ಅಡುಗೆ ಮಾಡು, ಇದನ್ನು ಹಿಂಗೆ ಮಾಡು ಅಷ್ಟೇ ಅಲ್ಲ, ಯಾವ ಥರ ಅದನ್ನು ಪರ್ಸೀವ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ರೆಡಿ ಆದಾಗ ಕಂಪಲ್ಸರಿ ಕ್ವೆಶ್ಚನ್, ಅದು ನಮ್ಮ ಮನೇಲಿ ಒಂದು ಥಂಬ್ ರೂಲ್, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಲೇಬೇಕು, ಇಲ್ಲಾಂದರೆ ನಾನು ಆಚೆನೇ ಹೋಗಲ್ಲ. ಎಸ್ ಸೊ ಮೇಡಮ್, ಮೈ ನಾನು ಹಸ್ಬೆಂಡ್ ಹಂಗೆ. ಸೀರೆ ಹಾಕ್ಕೊಂಡಾಗೆಲ್ಲ, ಅವ್ನು ತುಂಬ ಚಿಕ್ಕವನು ನನ್ನ ಮಗ, ಸೀರೆ ಹಾಕ್ಕೊಂಡಾಗೆಲ್ಲ, ಅಂದರೆ ಅದು ರೂಢಿ ಅಲ್ಲ, ಅವನು ಊಟಕ್ಕಿಂತ ಮುಂಚೆಯಿಂದನೂ ನಾವು ಮಾಡ್ತಾರೆ, ಓ ದೇವತೆ ಥರ ಕಾಣ್ತಾ ಇದೆಯಾ ಕಣೆ ಅಂತ ಹೇಳೋರು.
ಸೊ ಅವನು ತುಂಬ ಚಿಕ್ಕವನಿದ್ದಾಗ ಒಂದ್ಸತಿ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗಿದ್ವಿ. ಸೊ ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಸೀರೆ ಎಲ್ಲ ಉಟ್ಕೊಂಡ್ಮೇಲೆ ನಾನು ಆ್ಯಕ್ಚುಲಿ ನನ್ನ ಮಗನ ಕೇಳಲಿಲ್ಲ, ಅಂದರೆ ಅವನ್ನ ಕೇಳಬೇಕು ಅನ್ನೋ ಇನ್ನೂ ಇಲ್ಲ, ತುಂಬ ಚಿಕ್ಕವನಲ್ಲ. ಅದಕ್ಕೆ ಅವನು ಮಮ್ಮಿ 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 ಅನ್ನ ಇಕ್ತಿರು ನೀನು ಅಂತ ಅಂದ್ಬಿಟ್ಟು ಅವ್ನು ಇನ್ನೂ ಈಗ ತಾನೇ ಮಾತು ಕಲಿತಾರನು, ಒಂದು ದೇವ್ರ ಫೋಟೋ, ದೇವಿದು ಫೋಟೋ ತೋರಿಸ್ಬಿಟ್ಟು ಈ ಥರ ಇದೆಯಾ ಈ ಥರ ಇದೆಯಾ ಅಂತ ಇದ್ದ. ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಹಬ್ಬಾ, ಅಂದರೆ ನೋಡಿ ಎಷ್ಟು ನಾವು ಮಕ್ಕಳನ್ನ, ಅಂದರೆ ಇವಾಗ ನಾಳೆ ಎಸ್, ದಿನ ನೀವು ಹೇಳ್ದಂಗೆ ನಾಳೆ ದಿನ ನಿಮ್ಮ ಮಗ ಮದುವೆ ಆಗಿ ಹೆಂಡತಿ ರೆಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ದೇವತೆ ಥರ, ಅಂದರೆ ಅವ್ರ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ, ಆ ವೈಬ್ಸ್ ತುಂಬಾ ಹೆಂಗೆ ಖುಷಿ ಆಯ್ತು. ಬರುತ್ತೆ ಅಲ್ವಾ? ಹೌದಲ್ಲ? ಸೊ ಅದರಿಂದ ರಿಯಲಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಅಮ್ಮ ಆಗಿ. ಸೊ ಯು ಡೂಯಿಂಗ್ ಎ ಗ್ರೇಟ್ ಜಾಬ್. ಆಮೇಲೆ ಒಂದು ವಿಷಯ ಅಮ್ಮ, ನಿಮ್ಮ ಕಾಲಲ್ಲಿ ನೀರು ತುಂಬ್ಕೊಳ್ಳೋದ್ರ ಬಗ್ಗೆ ವಾಸಿ ಆಗ್ತಿದೆ ಅಂತ ಹೇಳಿದ್ರಿ, ವಿಚ್ ಇಸ್ ಗ್ರೇಟ್. ಸಾಧ್ಯ ಆದರೆ ನಮ್ಮದು ಧನಾತ್ಮಕ ಶಕ್ತಿ, ಇದು ಪಾಸಿಟಿವ್ ಎನರ್ಜಿ ವರ್ಕ್ಶಾಪ್ ಅಂತ ಒಂದಿದೆ. ಸಾಧ್ಯ ಆದರೆ ಅದನ್ನು ತೊಗೊಳ್ಳಿ, ಅದರ ಲಿಂಕ್ ಕಮ್ಯುನಿಟಿಲಿ ಶೇರ್ ಮಾಡೋಕ್ಕೆ ಹೇಳ್ತೀನಿ. ಟಚ್ ಹೀಲಿಂಗ್ ಅದು, ನೀವು ನಿಮ್ಮ ಮೂಲಾಧಾರ ಚಕ್ರಕ್ಕೆ, ತೊಡೆಗಳಿಗೆ, ಮಂಡಿಗೆ, ಪಾದಕ್ಕೆ ಟಚ್ ಹೀಲಿಂಗ್ ಮಾಡ್ತಾ ಎನರ್ಜಿ ತೊಗೊಳ್ಳೋದು. ಅಂದರೆ ಅದು ಏನು ಲಾಸ್ ಆಗಿರುತ್ತಲ್ಲ ಎನರ್ಜಿ, ಅದು ರಿವೈವ್ ಆಗುತ್ತೆ. ಸೊ ಈ ಹೀಲಿಂಗ್ ಕ್ಯಾನ್ ಬಿ ಮಚ್ ಮೋರ್ ಫಾಸ್ಟರ್. ಓಕೆ, ಓಕೆ ಸೊ ಗಿವ್ ಇಟ್ ಎ ಟ್ರೈ. ಆ್ಯಂಡ್ ಸಿನ್ಸ್ ಯು ಓಕೆ ಮೇಡಮ್. ಸ್ಪೋಕ್ ಸೋ ಮಚ್ ಅಬೌಟ್ ಕೃಷ್ಣ, ಕೃಷ್ಣ 24 hours ವಾಚಿಂಗ್ ಮೀ. ಎಸ್ 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 ನನ್ನ ಮುಂದೆ ಮೇಡಮ್. ಸ್ಕ್ರೀನ್ ಮುಂದೆ ಯಾವಾಗಲೂ ಕುಣಿಸ್ಬಿಟ್ಟಿದ್ದೀನಿ ಅವನ್ನ, ಕೂತ್ಕೊ ಅಂತ. ಮಲ್ಲೇಶ್ವರಂ ಅಲ್ಲಿ ನೀವು ಬಂದಿರ್ಬೋದು, ಹಳೇದು ಕೃಷ್ಣನ್ ಟೆಂಪಲ್ ಇದೆ ಅಲ್ವಾ ಮೇಡಮ್? ಡೆಫಿನೆಟ್ಲಿ ಬಂದಿದ್ದೀನಮ್ಮ. ಎಸ್ ಹಾ, ತುಂಬಾ ಪವರ್ ಕೃಷ್ಣ. ಎಸ್, ಹೌದಮ್ಮ. ಸರಿ, ಮಾಡ್ತೀನಿ ಮೇಡಮ್, ಆಲ್ವೇಸ್. ನೆಕ್ಸ್ಟ್ ಆ ಕ್ಲಾಸ್ ತಗೊಳ್ತೀನಿ. ಓ ಎಸ್, ಥ್ಯಾಂಕ್ ಯು ಸೋ ವೆರಿ ಅಂದ್ರೆ ಮಚ್. ನಾನು ಇವಾಗ ಬ್ರೇನ್ ಜಿಮ್ ಇದು ಏನ್ ತಗೊಂಡಿದ್ದೀನಿ ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದೀನಿ. ಓ ಯಾ, ಎಸ್, ಸೊ ಅದಕ್ಕೆ ಒನ್ ಬೈ ಒನ್ ನೆಕ್ಸ್ಟ್ ನಾನು ಆಫರ್ಮೇಶನ್ ಕ್ಲಾಸ್ ತಗೊಳ್ಳೋಣ ಅಂತ ಮಗನ್ಗೋಸ್ಕರ. ಖಂಡಿತ. ಸೊ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಇದು ನಂದು ಇವತ್ತು ಲಾಸ್ಟ್ ಇದೆ ಮೇಡಮ್ ಬ್ರೇನ್ ಜಿಮ್. ಓಕೆ, ಇದಾದ ತಕ್ಷಣ ಅದಕ್ಕೆ ಜಂಪ್ ಆಗೋಣ ಅಂತ. ಓ ದಟ್ಸ್ ಬ್ಯೂಟಿಫುಲ್. ಒನ್ ಲಾಸ್ಟ್ ಹಾ, ಥಿಂಗ್, ಬ್ರೈನ್ ಜಿಮ್ ಹೇಗಿತ್ತು? ಸೂಪರ್ ಆಗಿತ್ತು ಮೇಡಮ್. ಅದೇ ಹೇಳ್ತಾ ಇದ್ದೀನಲ್ವಾ, ಆ ಥಾಟ್ ಒಂಥರ ಅದು ಇವಾಗಿಲ್ಲ, ಟೈಮ್ ಕೊಟ್ಟಿದ್ದೀನಿ ಅಂತ. ನಾನು ವಾವ್. ತುಂಬಾ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇವಾಗ ಏನು ಇಲ್ಲ ಮೇಡಮ್. ಕಾಮಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಂಗೆ ರೀಬರ್ತ್ ತರ ಆಗ್ಬಿಟ್ಟಿದೆ. ಈ ಲೈಫ್ ಅಂದ್ರೆ ಏನು ಅಂತ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ವಾವ್. ಏಜ್ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ, ಬಟ್ ಬ್ರೇನ್ ಜಿಮ್ ಮಾತ್ರ ತುಂಬಾ ಸೂಪರ್ ಆಗಿದೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಹಸ್ಬೆಂಡ್ಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅವ್ರಿಗೂ ಇಷ್ಟ ಆಗ್ತಾ ಇದೆ. ನೀವು ಲಾಸ್ಟ್ ಟೈಮ್ ಮಾತಾಡೋದನ್ನ ಅವ್ರು ಕೇಳಿಸ್ಕೊತಾ ಇದ್ರು. US ಅಲ್ಲಿ ನನ್ನ ಫ್ರೆಂಡ್ ತುಂಬಾ ಸಫರ್ ಆಗ್ತಾ ಇದ್ಲು, ಅವಳಿಗೆ ಕಳಿಸಿದೆ ಅವತ್ತು ಮಕ್ಕಳ ಬಗ್ಗೆ ನೀವು ಮಾತಾಡುವಾಗ. ಸೊ ರೈಟ್. ನಿಮ್ಗೆ ಏನಾದ್ರೂ ಪಾಯಿಂಟ್ ಸಿಕ್ಕಿದ್ರೆ ನೀವು ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಅವಳ ಮಗಳು ಸೇರಿಸ್ತಾ ಇದ್ದಾಳೆ ಇವಾಗ. ಓ, ಸೂಪರ್ ಕಿಡ್ಸ್ಗ. ಅದಕ್ಕೆ ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಆಗ್ತಾ ಇದೆ. ಇಟ್ಸ್ ಅ ಗ್ರೇಟ್ ಆನರ್ ಅಮ್ಮ. ನನ್ಗಂತೂ ಬ್ರೈನ್ ಜಿಮ್ಮು ಅಷ್ಟೇ, ಸೆಲ್ಫ್ ಲವ್ ಅಷ್ಟೇ. ದಿನ ದಿನ ಹೇಗೆ ಅಂದ್ರೆ ತುಂಬಾ ಬೆಲೆ ಕಟ್ಟಕ್ ಆಗದೆ ಇರೋದು, ಮತ್ತೆ ಟೈಮ್ ಕೂಡ ಅಷ್ಟೇ. ಟೈಮ್ಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ ಕ್ಲಾಸಿಂದಾನೇ ನಾನು ತಿಳ್ಕೊಂಡೆ. ಥ್ಯಾಂಕ್ ಯು ಅಮ್ಮ. ತುಂಬಾ ಎಲ್ಲದಕ್ಕೂ ತುಂಬಾ ವ್ಯಾಲ್ಯೂ ಇದೆ ಅಂತ ತುಂಬಾ ಗೊತ್ತಾಯ್ತು ಮೇಡಮ್. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಥ್ಯಾಂಕ್ ಯು. ಯು ಬ್ರೈನ್ ಸೋ ಜಿಮ್ ವೆರಿ ಅಂತೂ ಮಚ್. ಅದು ನನಗೆ ನೀವು ವುಮೆನ್ಸ್ ಡೇ ದಿನ ತಗೊಂಡೆ, ಅದು ಆಫರ್ ಕೊಟ್ಟು, ಅದು ಎಲ್ಲಾನು ಫ್ರೀನೇ, ಯಾವ್ದಕ್ಕೂ ನಾವು ಪೇ ಮಾಡಿಲ್ಲ. ಓ, ಸೊ ಅದ್ ಮಾಡಕ್ಕೂ ಆಗೋದಿಲ್ಲ. ನೀವು ಅಷ್ಟೊಂದು, ನಾನು ಹಾಸ್ಪಿಟ್ಲಿಗೆ ಎಷ್ಟೋ ಪೇ ಮಾಡಿದೆ, 4 lakhs ಆಪರೇಷನ್ ಹೇಳಿದ್ರು. ಸೊ ಬರೀ ನಿಮ್ದೊಂದು ಮಾತಿನಿಂದ ನನ್ಗೆ ಸೊಲ್ಯೂಷನ್ ಸಿಕ್ತು ಅಂತ ಓ, ಹೇಳಿ. ಥ್ಯಾಂಕ್ ಯು ಅಮ್ಮ. ಸೊ ಬೆಲೆ ಕಟ್ಟಕ್ ಆಗದೆ ಇರೋದು ಆ ಕೃಷ್ಣನೇ ಕಳಿಸಿದಾನ ಅಷ್ಟೇ. ಥ್ಯಾಂಕ್ ಯು, ಕೃಷ್ಣನೇ ಡೆಫಿನೆಟ್ಲಿ. ಇನ್ನೊಂದು ರೂಪ ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್. ಇಟ್ ವಾಸ್ ಸಚ್ ಅ ಪ್ಲೆಷರ್ ಟಾಕಿಂಗ್ ಟು ಯು ಅಮ್ಮ. ನೋಡಿ, ನೀವು ಹೇಳಿದ ಒಪಿನಿಯನ್ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಇದನ್ನೆಲ್ಲ ರೀತಿಯಲ್ಲೂ ನಾವು ಇದನ್ನು ಅಳವಡಿಸ್ಕೊಳ್ಬೋದು ಅನ್ನೋದು ಅರ್ಥ ಆಯಿತು. ಸೊ ಇಟ್ಸ್ ನಾಟ್ ಹೌದು ಜಸ್ಟ್ ಅನ್ ಮೇಡಮ್, ಒಪಿನಿಯನ್, ದೇ ನೋ ಹೌದಲ್ವಾ, ನಾನು ಈ ಥರನೂ ತೊಗೋಬೋದು ಇದೆಲ್ಲ ವಿದ್ಯೆಗಳನ್ನು ಅಂತ ಅರ್ಥ ಆಗಿರುತ್ತೆ. ಸೊ ರಿಯಲಿ ಹೌದು ಮೀನ್ಸ್ ಅ ಮೇಡಮ್. ಲಾಟ್. ಥ್ಯಾಂಕ್ ಯು ಅಮ್ಮ. ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ವಿಶ್ ಯು ಗುಡ್ ಲಕ್ ವಿತ್ ಯೋರ್ ಕ್ರಿಕೆಟ್ ಥಿಂಗ್ ಆಫ್ ಯೋರ್ ಸನ್, ಆ್ಯಂಡ್ ಐ ಹ್ಯಾವ್ ಅ ಗ್ರೇಟ್ ಜರ್ನಿ ಅಹೆಡ್ ಅಮ್ಮ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಮೇಡಮ್. ಎಸ್, ನೀವು ಅಮರನಾಥ್ ಹೋಗಿ ಅಲ್ಲಿಂದ ಫೋಟೋ ಕಳಿಸ್ಬೇಕು ನನಗೆ. ಎಸ್, ಸೂಪರ್.